ದಾವಣಗೆರೆ ಸಮಾವೇಶದಲ್ಲಿ ಭಾಗಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನಿಸುವಂತಹ ಕೆಲಸ ಆಗಿದೆ. ಅಲ್ಲಿನ ನಾಯಕರೆಲ್ಲರೂ ಕೂಡ ಮೋದಿ ಅವರ ಕೈಕುಲುಕಿ ಅವರನ್ನ ವಿಶ್ ಮಾಡ್ತಾ ಇರುವಂತಹ ಪರಿ ಲಮಾಣಿ ಸಂಪ್ರದಾಯದ ಹಾರ ಹಾಕಿ ಮೋದಿ ಅವರಿಗೆ ಸನ್ಮಾನಿಸಲಾಗಿದೆ. ಜೊತೆಗೆ ಬೆಳ್ಳಿ ಶ್ರೀರಾಮನ ಮೂರ್ತಿಯನ್ನು ಕೂಡ ಅವರಿಗೆ ಉಡುಗೊರೆಯಾಗಿ ಕೊಡಲಾಗಿರುವಂತಹದ್ದು. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತು ದಾವಣಗೆರೆಯ ಬೆಣ್ಣೆ ನಗರದಲ್ಲಿ ದೇಶ ಕಂಡ ಅಪ್ಪಟ ದೇಶಭಕ್ತ ಪ್ರಧಾನಮಂತ್ರಿ ಅವರ ಪಾದಾರ್ಪಣೆಯಿಂದ ಇಡೀ ದೇಶದ ರಾಜಕಾರಣದ ದಿಕ್ಸೂಚಿಯನ್ನ ತೋರಿಸುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ಅಭೂತಪೂರ್ವವಾಗಿ ಸೇರಿದ್ದೀರಿ. ಬಿಸಿಲನ್ನ ಎದುರಿಸಿ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇದು ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಇರುವಂತಹ ಒಂದು ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದೇಶ ಕಂಡಂತ ಅಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತಹ ಸಿದ್ದೇಶ್ವರಣ್ಣಜಿಯವರೇ, ಅಭ್ಯರ್ಥಿಗಳು, ಸಹೋದರಿ ಅಕ್ಕ ಆದಂತ ಗಾಯತ್ರಿ ಸಿದ್ದೇಶ್ವರ ಅವರೇ, ಸಂಸತ್ ಸದಸ್ಯರಾದಂತಹ ಶಿವಕುಮಾರ್ ಉದಾಸಿ ಅವರೇ, ಶ್ರೀಮತಿ ಸುಮಲತಾ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ನೆರೆದಿರುವಂತಹ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೇ, ಬಂಧುಗಳೇ, ಇವತ್ತು ದೇಶ ಕಂಡ ಹಲವಾರು ಪ್ರಧಾನಮಂತ್ರಿಗಳಲ್ಲಿ ಅಪ್ಪಟ ದೇಶಭಕ್ತ ಪ್ರಧಾನಮಂತ್ರಿ ಸ್ವತಂತ್ರ ಬಂದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಯಾರಾದರೂ ಇದ್ದರೆ ನಮ್ಮ ಪುಣ್ಯ ಭಾಗ್ಯ. ಇವತ್ತು ನರೇಂದ್ರ ಮೋದಿಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಅಪ್ಪಟ ದೇಶಭಕ್ತರಿದ್ದಾರೆ. ದೇಶಕ್ಕಾಗಿ 18 ತಾಸು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ದಿವಸನೂ ರಜೆ ತೆಗೆದುಕೊಂಡಿಲ್ಲ. ಬಂಧುಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ 100 ವಯಸ್ಸಿನ ತಾಯಿ ತೀರು ಹೋದಾಗ ಕೇವಲ 3 ಗಂಟೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು 4ನೇ ಗಂಟೆ ಮತ್ತೆ ದೇಶದ ಸೇವೆಯನ್ನು ಮಾಡಲು ಮುಂದಾಗಿರುವಂತಹ ನಮ್ಮ ನರೇಂದ್ರ ಮೋದಿಜಿ ಅವರು. ಈ ದೇಶ 130 ಕೋಟಿ ಜನರು, ಹಲವಾರು ಭಾಷೆ, ಸಂಸ್ಕೃತಿ, ಏನು ನೀವು ಮೋದಿ ಮೋದಿ ಅಂತ ಹೇಳ್ತಾ ಇದ್ದೀರಿ. ಇಡೀ 130 ಕೋಟಿ ಜನರ ಮನದಲ್ಲಿ ಇರೋದೇ ಮೋದಿ ಮೋದಿ ಮೋದಿ. ಬಂಧುಗಳೇ, ಮೋದಿ ಅವರ ಬಗ್ಗೆ ಯಾಕೆ ಜನರ ಪ್ರೀತಿ ಇದೆ? ಯಾವುದು ಅಸಾಧ್ಯ ಅಂತಿತ್ತು, ಇದುವರೆಗೂ ದೇಶದಲ್ಲಿ ಯಾವುದು ಅಸಾಧ್ಯ ಇತ್ತು ಅದನ್ನ ಸಾಧನೆ ಮಾಡಿ ತೋರಿಸಿರುವಂತ ದಿಟ್ಟ ಧೀಮಂತ ನಾಯಕ ನರೇಂದ್ರ ಮೋದಿಜಿ ಅವರು. ಭಾರತದ ಭೂಮಿ ಮೇಲೆ ಭಯೋತ್ಪಾದನೆಯನ್ನ ಸಂಪೂರ್ಣ ತೊಡೆದು ಹಾಕಲು ಸಾಧ್ಯ ಇಲ್ಲ ಅಂತೇಳಿ UPA ಸರ್ಕಾರ, ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ಭಯೋತ್ಪಾದಕರ ರಾಜ್ಯ ಆಗಿತ್ತು, ಭಯೋತ್ಪಾದಕರ ದೇಶ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು ಬಂದ ಮೇಲೆ ಭಯೋತ್ಪಾದಕ ತಾಣಲ್ಲೇ ಹೋಗಿ ಧ್ವಂಸವನ್ನ ಮಾಡಿ ಭಯೋತ್ಪಾದಕರಿಗೆ ಭಯ ಹುಟ್ಟಿಸಿರುವಂತ ನಾಯಕ, ಧೀಮಂತ ನಾಯಕ ನರೇಂದ್ರ ಮೋದಿ. ಇವತ್ತು ಭಾರತವನ್ನ ಭಯೋತ್ಪಾದಕರ ಮುಕ್ತ ಭಾರತವನ್ನ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅಸಾಧ್ಯ ಇದ್ದದನ್ನ ಸಾಧ್ಯ ಮಾಡಿದ್ದಾರೆ. ಎರಡನೇದಾಗಿ ಬಡತನ ನಿರ್ಮೂಲನೆ ಅಸಾಧ್ಯ,
ದೊಡ್ಡ ಜನಸಂಖ್ಯೆ ಇದೆ ಅನ್ನುವ ಮಾತೆಲ್ಲ ಕಡೆ ಇತ್ತು. ಆದರೆ 10 ವರ್ಷದಲ್ಲಿ ಬಂಧುಗಳೇ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿರುವಂತ ಸಾಹಸಮಯ ನಾಯಕ ನರೇಂದ್ರ ಮೋದಿ ಅವರು 25 ಕೋಟಿ ಜನರ ಮೇಲೆತ್ತಿದ್ದಾರೆ ಬಂಧುಗಳೇ. ಇನ್ನೊಂದು ಮಾತು, ದೇಶಕ್ಕೆ ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ಮನೆ ಮನೆಗೆ ನೀರು ಕೊಡುವಂಥದ್ದಾಗಿರಲಿಲ್ಲ. ಯಾವುದೇ ಪ್ರಧಾನಮಂತ್ರಿ ಮಾಡೋದು ದೂರ ಇರಲಿ, ಅದ್ರ ಬಗ್ಗೆ ಮಾತನಾಡಕ್ಕೂ ತಯಾರಿರಲಿಲ್ಲ. ಯಾಕಂದ್ರೆ ಅದು ಅಸಾಧ್ಯ, 100 ಕೋಟಿ ಮನೆಗಳಿಗೆ ನೀರು ಕೊಡೋದು ಅಸಾಧ್ಯ ಅನ್ನುವಂಥ ಮಾತಿತ್ತು. ಆದರೆ 4 ವರ್ಷದಿಂದ ಕೆಂಪು ಕೋಟಿ ಮೇಲೆ ನಿಂತು ನರೇಂದ್ರ ಮೋದಿಜಿ ಹೇಳಿದ್ರು 2024 ಹಂತದಲ್ಲಿ ಎಲ್ಲರ ಮನೆಗೆ ನಾನು ನೀರನ್ನ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು 75 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ಕುಡಿಯೋ ನೀರು ಕೊಟ್ಟಿರುವಂತಹ ಹರ್ ಘರ್ ಗಂಗಾ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಟ್ಟಿರುವಂತ ಒಬ್ಬ ಮಾನವೀಯತೆ ಇರುವಂತಹ ನಾಯಕ ನರೇಂದ್ರ ಮೋದಿಯವರು ಅನ್ನುವಂತಹ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳು. ಬರ ಪರಿಹಾರ ಕಾಂಗ್ರೆಸ್ನವರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ. ಯಾವ ನೈತಿಕ ಇಟ್ಕೊಂಡಿರು ಸ್ಟ್ರೈಕ್ ಮಾಡ್ತಾರೆ? UPA ಸರ್ಕಾರ ಇತ್ತು. UPA ಸರ್ಕಾರ ಕರ್ನಾಟಕದಲ್ಲಿ ಬರ ಇದ್ದಾಗ 1 ವರ್ಷ 1.5 ವರ್ಷ ನಂತರ ಪರಿಹಾರವನ್ನು ಕೊಟ್ಟರು. ಅದು ಎಷ್ಟು ಕೊಟ್ಟರು? 7%, 8%. ಒಂದೇ ಒಂದು ಹೇಳ್ತೀನಿ, 2004ರಿಂದ 14 UPA ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದ್ದು 19,579 ಕೋಟಿ. ಮನಮೋಹನ್ ಸಿಂಗ್, ಕಾಂಗ್ರೆಸ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್, ಖರ್ಗೆ ಇವ್ರ ಸರ್ಕಾರ ಕೊಟ್ಟಿದ್ದು ಎಷ್ಟು? ಕೇವಲ 1,054. 10%. ನಮ್ಮ ಬೇಡಿಕೆಯ 10% ಅನ್ನ ಕೊಟ್ಟಿದ್ದಾರೆ. ಅದೇ NDA ಸರ್ಕಾರ 2014ರಿಂದ 2024 ಬೇಡಿಕೆ ಇರೋದು 18,747, ಕೊಟ್ಟಿರುವುದು ಒಟ್ಟು 10,000 ಕೋಟಿ. ಒಟ್ಟು 10,000 ಕೋಟಿ ಬಂಧುಗಳೇ. ಎಲ್ಲಿ 1,980 ಕೋಟಿ, ಎಲ್ಲಿ 10,000 ಕೋಟಿ? 10,000 ಕೋಟಿ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ರಾಜಕಾರಣಕ್ಕಾಗಿ, ಹೋಟಿಗಾಗಿ, ಚುನಾವಣೆಗಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನು ತೀವ್ರಗತಿಯಿಂದ ಖಂಡಿಸ್ತೇನೆ. ನಾನು ಕರ್ನಾಟಕದ ಮಹಾಜನತೆಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಂಥ ಸುಳ್ಳ ಮೋಸ ಮಾಡುವಂತಹ ಸರ್ಕಾರ ಮತ್ತೊಂದು ಹುಟ್ಟಿಲ್ಲ ಬಂಧುಗಳೇ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂತ ಕೇಳ್ತಾರೆ. ಸ್ವತಂತ್ರ ಬಂದ ಮೇಲೆ 3,000 ಕಿಲೋಮೀಟರ್ ರಸ್ತೆ ಇತ್ತು, 6,000 ಕಿಲೋಮೀಟರ್ಗೆ ಮಂಜೂರಾತಿಯನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. 7,000ಕ್ಕಿಂತ ಹೆಚ್ಚು 2 ಬಾರಿ ಬಜೆಟ್ ಅಲ್ಲಿ ರೈಲ್ವೆ ಅಭಿವೃದ್ಧಿ ಕೊಟ್ಟಿದ್ದಾರೆ, ಪೋರ್ಟ್ಗಳ ಅಭಿವೃದ್ಧಿ ಕೊಟ್ಟಿದ್ದಾರೆ, ಹೊಸ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವ್ರಕ್ಕಿಂತ ಮುಂಚೆ ಆಯುಷ್ಮಾನ್ ಭಾರತ್ ಇತ್ತ? ದೇಶದಲ್ಲಿ ಆಯುಷ್ಮಾನ್ ಭಾರತ್ ಇತ್ತ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿಂತ ಮುಂಚೆ ಇರಲಿಲ್ಲ. ಕಾಂಗ್ರೆಸ್ 60 ವರ್ಷ ಆಡಳಿತ ಮಾಡಿದರೆ ಕೊಡಕ್ಕಾಗಿರಲಿಲ್ಲ. ಪ್ರತಿಯೊಂದು ಬಡವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೂ ಆಯುಷ್ಮಾನ್ ಕಾರ್ಡ್, 1 ಕೋಟಿ ಕಾರ್ಡ್ ಇವತ್ತು ಕರ್ನಾಟಕದಲ್ಲಿದೆ. ಅದರ ಸಂಪೂರ್ಣವಾದಂಥ ಯೋಜನೆಯನ್ನು ರೂಪಿಸಿರುವಂಥದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಸ್ಮಾರ್ಟ್ ಸಿಟಿ ಇತ್ತ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ? ಸ್ಮಾರ್ಟ್ ಸಿಟಿ ಇತ್ತ? ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಂತು. ಮುದ್ರಾ ಯೋಜನೆ ಇತ್ತ? ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಯ್ತು. ಉಜ್ವಲ ಯೋಜನೆ ಹೆಣ್ಣು ಮಕ್ಕಳಿಗೆ ಇತ್ತ? ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಗಿದೆ ಬಂಧುಗಳೇ. ಇವತ್ತು ಈ ದೇಶವನ್ನ ಕೆಳ ಹಂತದಿಂದ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಬಂಧುಗಳೇ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಕೊನೆಯದಾಗಿ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ಹೇಳುವಂತ ಒಂದು ಚುನಾವಣೆ. ಕೋವಿಡ್ ಬಂತು, ಇವತ್ತು ನಾವು ನೀವು ಕೂತು ಮಾತಾಡ್ತಾ ಇದ್ದೇವೆ. ಒಮ್ಮೆಲ್ಲ, 2 ಅಲ್ಲ, 3 ಬಾರಿ ಲಸಿಕೆಯನ್ನು ಕೊಟ್ಟು 130 ಕೋಟಿ ಜನರಿಗೆ ಪುಕ್ಕಟ್ಟೆ ಲಸಿಕೆಯನ್ನು ಕೊಟ್ಟು ನಮ್ಮ ಜೀವನ ಉಳಿಸಿದಂತ ಜೀವದಾತ ನರೇಂದ್ರ ಮೋದಿ ಅವರು. ಬಡವರಿಗಾಗಿ,
10 kg ಕೋವಿಡ್ ಸಂದರ್ಭದಲ್ಲಿ ಅಕ್ಕಿ ಕೊಟ್ಟರು, ಈಗ 5 kg ಕೊಡ್ತಾ ಇದ್ದಾರೆ. ಬಡವರ ಅನ್ನದಾತ ನರೇಂದ್ರ ಮೋದಿ ಅವರು. ಮನೆ ಮನೆಗೆ ನೀರು ಕೊಟ್ಟಿದ್ದಾರೆ, ಬಡವರಿಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಉಜ್ವಲ ಗ್ಯಾಸ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಗ್ಯಾರಂಟಿ ಶಾಶ್ವತ ಬದುಕನ್ನು ಕಟ್ಟುವಂತಹ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ. ಬಂಧುಗಳೇ, ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಜೀವ ಉಳಿಸಿರುವಂತ, ಅನ್ನ ಕೊಟ್ಟಿರುವಂತ, ನೀರು ಕೊಟ್ಟಿರುವಂತ, ಮನೆ ಕೊಟ್ಟಿರುವಂತ, ಹೆಣ್ಣು ಮಕ್ಕಳಿಗೆ ಗ್ಯಾಸ್ ಕೊಟ್ಟಂತ ನರೇಂದ್ರ ಮೋದಿಗೆ ನಾವು ಕೃತಜ್ಞತೆ ಹೇಳಬೇಕೋ ಬೇಡೋ? ಧನ್ಯವಾದಗಳನ್ನ ಹೇಳಬೇಕೋ ಬೇಡೋ? ಋಣವನ್ನ ತೀರಿಸಬೇಕೋ ಬೇಡೋ? ತೀರಿಸಬೇಕಾದ್ರೆ ದಿಲ್ಲಿಗೆ ಹೋಗಿ ಹೇಳ್ತಿರೋ ಅಥವಾ ಅವ್ರಿಗೆ ಮತದಾನ ಮಾಡೋ ಮುಖಾಂತರ, ಬಿಜೆಪಿಗೆ ಮತದಾನ ಮಾಡೋ ಮುಖಾಂತರ ಧನ್ಯವಾದ ಹೇಳ್ತಿರೋ? ಯಾರ್ಯಾರು ಧನ್ಯವಾದಗಳನ್ನ ಕೃತಜ್ಞತೆ ಹೇಳ್ತೀರಿ? ಕೈ ಎತ್ತಿರಿ ನೋಡೋಣ ನರೇಂದ್ರ ಮೋದಿ ಅವರಿಗೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಾವು ಧನ್ಯತೆಯಿಂದ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ದೊಡ್ಡ ಕೆಲಸವನ್ನ ಮಾಡಿ, ಭಾರತವನ್ನ ನಂಬರ್ 1 ಮಾಡಿ, ಆರ್ಥಿಕ ಸಾಮಾಜಿಕ ಕ್ರಾಂತಿಯನ್ನ ದೇಶದಲ್ಲಿ ತಗೊಂಬನ್ನಿ, ಪ್ರಗತಿಯನ್ನ ಮಾಡಿ, ಭಯೋತ್ಪಾದನೆಯನ್ನು ಒದ್ದೋಡಿಸಿ, ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳನ್ನ ಕಾಪಾಡಕ್ ಆಗದಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಒದ್ದೋಡಿಸಿ ಅನ್ನುವಂತ ಕರೆಯನ್ನ ತಾನ ನಿಮ್ಗೆ ಕೊಡುತ್ತಾ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಗಾಯತ್ರಕ್ಕನಿಗೆ 1 ಲಕ್ಷ ಮತಗಳಿಂದ ಆರಿಸ್ತೊಂಬನ್ನಿ. ಹಾವೇರಿಯಿಂದ ನನಗೂ ಕೂಡ ಆಶೀರ್ವಾದವನ್ನು ಮಾಡಿ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಣ್ಣೆನಗರಿ ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ಹಾಡಿ ಹೊಗಳಿದ್ದಾರೆ. ಮೋದಿ ಅವರಿಗೆ ಕೃತಜ್ಞತೆ ಹೇಳುವಂತಹ ಸಮಯ ಹತ್ತಿರ ಬಂದಿದೆ. ಈ ಬಾರಿ ಎಲ್ಲರೂ ಕೂಡ ಬಿಜೆಪಿಗೆ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಮೋದಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ, ಮೋದಿಯಿಂದ ಮಾತ್ರ ದೇಶದ ಆರ್ಥಿಕತೆಯ ಪ್ರಗತಿ ಸಾಧ್ಯ ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಹಗಲು ಇರಲು ಶ್ರಮಿಸ್ತಾ ಇದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ.